ವಿಜಯನಗರ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟು ರೈತರು ಒಂದ್ ಕಡೆಗೆ ಶಾಕ್ಗೆ ಒಳಗಾಗಿದ್ರೆ ಈಗ ನಿಟ್ಟುಸಿರು ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರತಕ್ಕಂತದ್ದು. ಮಲೆನಾಡು ಅಚ್ಚುಕಟ್ಟು ಪ್ರದೇಶದಲ್ಲಿ ಯಥೇಚ್ಛವಾಗಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಈಗ ತುಂಗ ಮತ್ತು ಭದ್ರಾ ಜಲಾಶಯದ ಸಂಪೂರ್ಣವಾಗಿ ಭರ್ತಿಯಾಗಿ ಈಗ ಅಂದ್ರೆ ಹೊರಹರಿವು ನೀರು ಬಿಟ್ಟಿರೋದ್ರಿಂದ ಈಗ ತುಂಗಭದ್ರಾ ಜಲಾಶಯಕ್ಕೂ ಕೂಡ ಒಳಹರಿವಿನ ನೀರಿನ ಪ್ರಮಾಣ ಈಗ ಅತ್ಯಧಿಕವಾಗಿ ಬರ್ತಾ ಇರತಕ್ಕಂಥದ್ದು. ಕಳೆದ 1.5 ತಿಂಗಳಿಂದಷ್ಟ ಕೇವಲ ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿರ್ತಕ್ಕಂಥ ಈ ಒಂದು ತುಂಗಭದ್ರಾ ಜಲಾಶಯ ಈಗ ಬರೋಬ್ಬರಿ 60 TMCಗೂ ಹೆಚ್ಚಿನ ಒಂದು ನೀರು ಈಗ ಸಂಗ್ರಹವಾಗ್ತಾ ಇರತಕ್ಕಂಥದ್ದು. ಈಗಾಗಲೇ ಕಳೆದ 1.5 ತಿಂಗಳ ಹಿಂದಲೂ ಕೂಡ ಈ ಸಂಪೂರ್ಣವಾಗಿ ನ್ಯೂಸ್ ಫಸ್ಟ್ ಕೂಡ ತುಂಗಭದ್ರಾ ಜಲಾಶಯದ ಏನು ಚಿತ್ರಣವನ್ನು ಕೂಡ ಬಿಚ್ಚಿಡುವಂತ ಕೆಲಸನೂ ಮಾಡಿತ್ತು. ಈ ಭಾಗದಲ್ಲಿ ಅದರಲ್ಲೂ ಕೂಡ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದ್ರಿಂದ ಈ ಭಾಗದ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ರೆ ಒಂದ್ ಕಡೆಗೆ ಕೆಲಸವೂ ಇಲ್ಲದೆ ಗುಳೆ ಹೋಗುವಂತ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿತ್ತು. ಈ ನಿಟ್ಟಿನಲ್ಲಿ ಕುಡಿಯೋದಕ್ಕೂ ನೀರು ಸಿಗುತ್ತೋ ಇಲ್ಲೋ ಎನ್ನುವಂತ ವಾತಾವರಣನೂ ಕೂಡ ಇಲ್ಲಿ ನಿರ್ಮಾಣವಾಗಿತ್ತು. ಈಗ ಮಲೆನಾಡು ಅಚ್ಚುಕಟ್ಟು ಪ್ರದೇಶದಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಾ ಇರೋದ್ರಿಂದ ಈ ಭಾಗದ ರೈತರಲ್ಲೂ ಕೂಡ ನಿಟ್ಟುಸಿರು ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕೇವಲ 9 TMC ತಲುಪಿದ್ದ ಈ ಒಂದು ತುಂಗಭದ್ರಾ ಜಲಾಶಯದಲ್ಲಿ ಈಗ 60 TMC ನೀರು ಕೂಡ ಸಂಗ್ರಹ ಆಗಿರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹೊಸಪೇಟೆ ನಗರದ ಹೊರಭಾಗದಲ್ಲಿರ್ತಕ್ಕಂಥ ಈ ಒಂದು ತುಂಗಭದ್ರಾ ಜಲಾಶಯ 105 TMC ಸಂಗ್ರಹ ಸಾಮರ್ಥ್ಯ. ಈ ಒಂದು ತುಂಗಭದ್ರಾ ಜಲಾಶಯದಲ್ಲಿ ಈಗ 60 TMC ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ಸದ್ಯಕ್ಕೆ 80,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಕೂಡ ಈಗ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಾಗಿ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ದೃಶ್ಯಾವಳಿ ಕೂಡ ನೋಡ್ಬೋದು ನೀವು ಯಾವ ರೀತಿಯಾಗಿ ತುಂಗಭದ್ರಾ ಜಲಾಶಯ ಕಳೆದ 1.5 ತಿಂಗಳ ಹಿಂದೆ ಖಾಲಿಯಾಗಿತ್ತು ನೀರಿಲ್ಲದೆ. ಈಗ ಒಳಹರಿವಿನ ನೀರಿನ ಪ್ರಮಾಣ ಹೆಚ್ಚಾಗಿದ್ದರಿಂದ ತುಂಗಭದ್ರಾ ಜಲಾಶಯಕ್ಕೆ ಯಥೇಚ್ಛವಾಗಿ ಒಳಹರಿವಿನ ನೀರು ಬಂದಿದ್ದರಿಂದ ಈಗ ಒಂದ್ ಕಡೆಗೆ ತುಂಗಭದ್ರಾ ಜಲಾಶಯಕ್ಕೆ ಈಗ ಜೀವ ಕಳೆ ಬಂದಿರತಕ್ಕಂತಹದ್ದು ಇಲ್ಲಿ ನೋಡ್ಬೋದು ದೃಶ್ಯಾವಳಿಯಲ್ಲಿ ಕೂಡ. ಕಳೆದ 1.5 ತಿಂಗಳಿಂದ ಖಾಲಿಯಾಗಿ ಇದ್ದ ಈ ಒಂದು ಜಲಾಶಯ ಈಗ ನೀರಿನಿಂದ ಒಂದ್ ರೀತಿಯಾಗಿ ಕಂಗೊಳಿಸ್ತಾ ಇರ್ತಕ್ಕಂತಹದ್ದು. ಒಂದ್ ಕಡೆಗೆ ರೈತರು ಏನು ಈಗಾಗಲೇ ಮಳೆ ಆಶ್ರಿತ ಪ್ರದೇಶದಲ್ಲಿ ಏನು ಮಳೆಯನ್ನೇ ನಂಬಿ ಬಿತ್ತನೆ ಮಾಡಿದಂತ ರೈತರು ಈಗ ಏನು ಬೆಳೆಯನ್ನು ಕಳೆದುಕೊಂಡಿದ್ದು ಈಗ ಆತಂಕಕ್ಕೆ ಒಂದು ಕಡೆ ಒಳಗಾಗಿದ್ರೆ, ಇನ್ನೊಂದು ಕಡೆಗೆ ಮಳೆಯನ್ನೇ ನಂಬಿ ಏನು ನೀರಾವರಿಯನ್ನ ನಂಬಿ ಬಿತ್ತನೆ ಮಾಡ್ತಕ್ಕಂಥ ರೈತರು ಇನ್ನಾದ್ರೂ ಕೂಡ ನಮಗೆ ಈ ಮಂತ್ ಎಂಡ್ ಆದ್ರೂ ಕೂಡ ನಮಗೆ ನೀರು ಬರುತ್ತಾ ಅಂತ ಹೇಳಿ ಈಗ ಕಾದು ಕುಳಿತಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ನೀರಾವರಿ ಪ್ರದೇಶದಲ್ಲಿ ಭತ್ತ ಆಗಿರ್ಬಹುದು ಮತ್ತು ಕಬ್ಬನ್ನು ಯಥೇಚ್ಛವಾಗಿ ಈ ಭಾಗದಲ್ಲಿ ಬೆಳೀತಾರೆ. ಈಗ ಆ ನೀರಾವರಿಯನ್ನು ನಂಬಿ ಬರ್ತಕ್ಕಂಥ ರೈತರು ಈಗಲಾದ್ರೂ ಕೂಡ ನಮಗೆ ಮೊದಲನೇ ಬೆಳೆಗೆ ಏನು ತುಂಗಭದ್ರಾ ಬೋರ್ಡ್ ಆಗಿರ್ಬೋದು ಮತ್ತು ಸರ್ಕಾರ ನೀರನ್ನು ಬಿಡುತ್ತಾ ಅನ್ನುವಂತಹ ಒಂದು ಏನು ಚಿಂತನೆಯಲ್ಲೂ ಕೂಡ ರೈತರು ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮಲೆನಾಡಿನಲ್ಲಿ ಸುರಿತಕ್ಕಂಥ ಮಳೆ ಈಗ ವಿಜಯನಗರ ಜಿಲ್ಲೆಯಲ್ಲಿ ಒಂದ್ ರೀತಿಯಾಗಿ ಸಂತಸದ ವಾತಾವರಣ ತಂದಿರತಕ್ಕಂತಹದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.